ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವೀಡಿಯೋ ವಿಶೇಷ ಅಂತ ಅಂದರೆ, ನಮ್ಮ ಮನೆಯಲ್ಲಿ ವೈಭವ ಲಕ್ಷ್ಮಿ ಪೂಜೆನ ನಾವು ವಾರ ಶುಕ್ರವಾರ ಮಾಡ್ತೀವಿ. ನನಗೆ ಶುಕ್ರವಾರ ಇವತ್ತು 5ನೇ ವಾರ. ನನಗೆ ಯಾವಾಗಲೂ ಅಂದರೆ ವೀಡಿಯೋ ಮಾಡ್ಕೊಳಕ್ಕೆ ಟೈಮ್ ಆಗ್ತಿರ್ಲಿಲ್ಲ, ಯಾಕೆಂದರೆ ನಾನು ಕೆಲಸದಿಂದ ಹೋಗಿ ಬರೋದೇ ಲೇಟ್ ಆಗ್ತಾಯಿತ್ತು. ಇವತ್ತು ಸ್ವಲ್ಪ ಕೆಲಸದಿಂದ ಬೇಗ ಬಂದಿರೋದ್ರಿಂದ ವೈಭವ ಲಕ್ಷ್ಮಿನ ಹೇಗೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಮ್ಮೆಲ್ಲ ಹತ್ರ ಎಲ್ಲ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ನಾನಿವತ್ತು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಮೊದಲು ಏನಪ್ಪ ಅಂತ ಅಂದರೆ, ನಾನು ಶುಕ್ರವಾರ ಆದ್ದರಿಂದ ಫುಲ್ ದೇವ್ರ ಸಾಮಾನೆಲ್ಲ ನೀಟಾಗಿ ಬೆಳಗಿ ತೊಳೆದು ಎಲ್ಲ ಮಾಡಿಕೊಂಡು ನೀಟಾಗಿ ಕಳಶ ಎಲ್ಲ ರೆಡಿ ಮಾಡಿಕೊಂಡು ದೇವ್ರನ್ನ ಪೂಜ್ಕೋತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಇದೇ ಥರನೇ ನಾವು ಮಾಡೋ ಅಂಥದ್ದು. ನಾವು ಡೈಲಿ ಮುಖವಾಡನ ಮನೆಯಲ್ಲಿ ಡೈಲಿ ಇಡ್ತೀವಿ. ಸೊ ಅದಕ್ಕೆಲ್ಲ ನೀಟಾಗಿ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ನೀಟಾಗಿ ಒಂದು ಕಡೆಯಿಂದ ವಿಗ್ರಹಗಳಿಗೆಲ್ಲ ಕುಂಕುಮ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫೈನಲಿ ಮಾರ್ನಿಂಗ್ ನಾನು ಪೂಜೆ ಮುಗಿಸ್ಬಿಟ್ಟು ಹೋದೆ. ಮತ್ತು ಸಂಜೆ ಬಂದರೆ ವೈಭವ ಲಕ್ಷ್ಮಿನ ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ನಾವು ವೈಭವ ಲಕ್ಷ್ಮಿ 5 ವರ್ಷದಿಂದ ಮಾಡ್ತಾಯಿದ್ದೀವಿ. ಹೋದ ವರ್ಷ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ವರ್ಷ ಮಾಡ್ತಾಯಿದ್ದೀವಿ. ಇದು ನಮ್ಮದು 4ನೇ ವರ್ಷದ ವೈಭವ ಲಕ್ಷ್ಮಿ ವ್ರತ. ನಾವು ನಿಜ ವೈಭವ ಲಕ್ಷ್ಮಿ ವ್ರತನ ಸ್ಟಾರ್ಟ್ ಮಾಡಿದಾಗಲಿಂದ ನಮ್ಮ ಮನೆಯಲ್ಲಿ ನಾವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಚೆನ್ನಾಗಾದ್ವಿ ಅಂತಲೇ ಹೇಳ್ಬೋದು, ಆ ಪೂಜೆ ಸ್ಟಾರ್ಟ್ ಮಾಡಿದಾಗಿಂದ. ಸೊ ಹಾಗಾಗಿ ನಿಮ್ಮ ಹತ್ರನೂ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವೈಭವ ಲಕ್ಷ್ಮಿ ಪೂಜೆ ವ್ರತನ ಹೇಗೆ ಮಾಡೋದು, ಇಲ್ಲಿ ಡೀಟೇಲ್ಸ್ ನಾನು ಹೇಗೆ ಮಾಡೋದಂತ ತೋರಿಸಿಲ್ಲ. ನಿಮ್ಗೆ ಯಾರಿಗಾದರೂ ಈ ಪೂಜೆ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ಮಾಡೋದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಖಂಡಿತ ನಾನು ಡೀಟೇಲಾಗಿ ಹೇಳ್ತೀನಿ. ವೈಭವ ಲಕ್ಷ್ಮಿ ಬುಕ್ಕೇ ಸಿಗುತ್ತೆ ನಿಮಗೆ. ಆ ಬುಕ್ಕಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಮಾಡ್ಕೊಂಡು ಹೋಗುವಂಥದ್ದು. ಇಲ್ಲಿ ನಾವು ವೈಭವ ಲಕ್ಷ್ಮಿ ತಾಯಿಗೆ ಅಂತಲೇ ನಾವು ಸಪ್ರೇಟ್ ಕಳಶನ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಏನು ಒಡವೆ ಇದೆಯೋ ಅದನ್ನು ತಾಯಿಗೆ ಹಾಕಿಬಿಟ್ಟು ಪೂಜೆ ಮಾಡಬೇಕು. ನಿಜ ಹೇಳ್ತೀವಿ, ನಾವು ಮೊದಲು ವೈಭವ ಲಕ್ಷ್ಮಿ ವ್ರತ ಸ್ಟಾರ್ಟ್ ಮಾಡಿದ್ದೆ ಒಂದು ತಾಮ್ರ ಚೊಂಬು ತಟ್ಟೆನಲ್ಲಿ ನಾವು ಮೊದಲು ಸ್ಟಾರ್ಟ್ ಮಾಡಿದ್ದು. ಇವತ್ತು ನಾವು ಒಂದು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬಲ್ಲಿ ಮಾಡ್ತಿದ್ದೀವಿ ಅಂದರೆ ಆ ತಾಯಿ ಅನುಗ್ರಹದಿಂದನೇ ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು. ಖುಷಿ ಇದೆ ನನಗೆ, ಬಿಕಾಸ್ ನನಗೆ ಒಳ್ಳೆಯದಾಗಿದೆ. ನಾನು ಹೇಳಿದರೆ ಇನ್ನೂ 4 ಜನ ಮಾಡೋರು ಅವ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಇಂಟೆನ್ಷನ್ ಅಷ್ಟು ನಾನು ಪೂಜೆ ಮಾಡ್ತಾ ಇರೋದು. ಅದನ್ನು ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇರೋದು. ಇದು ವಿಧಾನ ಫುಲ್ಲು ಬುಕ್ಕಲ್ಲೇ ಇರುತ್ತೆ. ವೈಭವ ಲಕ್ಷ್ಮಿ ವ್ರತ ಬುಕ್ ಅಂತ ನಿಮಗೆಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ. ಅಲ್ಲಿ ನಿಮಗೆ ಫುಲ್ ಸ್ಟಾರ್ಟಿಂಗ್ ಅಪ್ ಟು ಎಂಡ್ ಪೂಜೆ ಮಾಡೋದು, ಸ್ತೋತ್ರ ಇರುತ್ತೆ, ತಾಯಿ ಬಗ್ಗೆ ಹಾಡಿರುತ್ತೆ, ಅದೆಲ್ಲನೂ ಕೂಡ ಮಾಡಬೇಕು. 1 ಅವರ್ ಪೂಜೆ ಆಗುತ್ತೆ. ಇದು ಶ್ರದ್ಧೆ ಭಕ್ತಿಯಿಂದ ಮಾಡಿ ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ. ನೋಡಿ, ನಾನು ಇಲ್ಲಿ ಅದೇ ಥರ ಬುಕ್ಕಲ್ಲಿ ಏನು ಪ್ರೊಸೀಜರ್ ಇದೆ ಅದೇ ರೀತಿ ನಾನು ಫಾಲೋ ಮಾಡಿಕೊಂಡು ಇಲ್ಲಿ ನೀಟಾಗಿ ಪೂಜೆ ಮಾಡ್ತಾಯಿದ್ದೀನಿ. ತಾಯಿಗೆ ಮೇನ್ ಬೇಕಾಗಿರೋದೆ ತುಳಸಿ ಎಲೆ. ಒಂದು ಎಲೆನಾದರೂ ಇಟ್ಟು ಪೂಜೆ ಮಾಡಬೇಕು. ಮೇನ್ ಬೇಕಾಗಿರೋದೆ ತುಳಸಿ. ಆಮೇಲೆ ಪಂಚಾಮೃತ ಅಭಿಷೇಕ ಮಾಡಬೇಕಾಗತ್ತೆ ಲಕ್ಷ್ಮಿಗೆ ಮತ್ತು ಮಹಾಗಣಪತಿಗೆ. ಆಮೇಲೆ ನೈವೇದ್ಯಕ್ಕೆ ನೀವು ಏನು ಬೇಕಾದರೂ ಮಾಡ್ಬೋದು. ಸಿಹಿ ಪದಾರ್ಥ, ಸಜ್ಜಿಗೆ, ಒಬ್ಬಟ್ಟು, ಪಂಚಕಜ್ಜಾಯ, ಅವಲಕ್ಕಿ, ನಿಮ್ಮಿಷ್ಟ, ನಿಮ್ಮ ಶಕ್ತಿಗೆ ಏನು ಅನುಗುಣ ಆಗುತ್ತೋ ಅದನ್ನು ಮಾಡ್ಬೋದು. ಆಮೇಲೆ ಬೆಲ್ಲನ ಗಣಪತಿಗೆ ನೈವೇದ್ಯ ಇಡೋವಂಥದ್ದು, ಕಾಯಿ ಮತ್ತು ಬಾಳೆಹಣ್ಣು. ನಾರ್ಮಲ್ ನಾವು ಹೇಗೆ ಪೂಜೆ ಮಾಡ್ತೀವೋ ಅದೇ ಥರ. ಮತ್ತು ಇಲ್ಲಿ ಅಷ್ಟೋತ್ತರ ಇರುತ್ತೆ ಬುಕ್ಕಲ್ಲಿ. ಅಷ್ಟೋತ್ತರ ಓದುವಾಗ ಒಂದು ವಿಳೆದೆಲೆ ಮೇಲೆ ತಾಯಿ ಅಷ್ಟೋತ್ತರ ಹೇಳಿಕೊಂಡು ವಿಳೆದೆಲೆ ಮೇಲೆ ನಾನು ಈ ಥರ ಅರ್ಶಿನ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ. ನಾವಿದನ್ನು ಲಾಸ್ಟ್ ಇಯರ್ ಮಾಡೋಕ್ಕಾಗಲಿಲ್ಲ, ಈ ವರ್ಷದಿಂದ ಮಾಡ್ತಾಯಿದ್ದೀವಿ. ಏನಾದರೂ ಸೂತ್ಕಾದರೆ ಆ ವಾರ ಸ್ಕಿಪ್ ಮಾಡಿ ನೀವು ನೆಕ್ಸ್ಟ್ ವಾರ ಮಾಡೋವಂಥದ್ದು. ಇದು ನಾವು ವೈಭವ ಲಕ್ಷ್ಮಿ ಪೂಜೆ ಎಲ್ಲ ಮಾಡಾದ್ಮೇಲೆ ನಿಮ್ಮ ಅಕ್ಕಪಕ್ಕ ಮನೆ ಹತ್ರ ಯಾರಾದರೂ 5 ಜನ ಕರೆದ್ಬಿಟ್ಟು ಕುಂಕುಮಕ್ಕೆ ಕೊಡಿ. ನಮ್ಮ 2 ಚಿಕ್ಕಮ್ಮಂದಿರು ಬಂದಿದ್ದರು, ಆಂಟಿ ಬಂದಿದ್ದರು, ಪಕ್ಕದ ಮನೆ ಆಂಟಿ, ಎಲ್ಲರಿಗೂ ನಾವು ಶುಕ್ರವಾರ ಪೂಜೆ ಆಗ್ತಿದ್ದಂಗೆ ಕರೆದು ಅವ್ರ ಕೈಯಲ್ಲಿ ನೀವೇನು ಪೂಜೆ ಮಾಡಿರ್ತೀರೋ ತಾಯಿಗೆ ಅಕ್ಷತೆ ಹಾಕಿಸಿ ಅವರಿಗೆ ಕುಂಕುಮ ಕೊಟ್ಟು ಆಶೀರ್ವಾದ ತೊಗೊಳ್ಳಿ. ನಿಜ ತುಂಬ ಒಳ್ಳೆಯದಾಗುತ್ತೆ. ಸೊ ನಾವು ಇದನ್ನು ವರ್ಷ ಮಾಡ್ಕೊಂಡು ಬರ್ತೀವಿ. ಕೊನೆ 8ನೇ ವಾರ ಅದ್ದೂರಿ ಅಂತ ಅಲ್ಲ, ನಮ್ಮ ಶಕ್ತಿಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ.
ಈ ರೀತಿ ಇವತ್ತಿನ ನನ್ನ ವೈಭವ ಲಕ್ಷ್ಮಿ ಪೂಜೆ ಆಗಿತ್ತು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೂ ಒಳ್ಳೆ ವಿಡಿಯೋಂದಿಗೆ ಬರ್ತೀನಿ. ಯಾವ ರೀತಿ ಮಾಡೋದು ಅಂತ ನಿಮ್ಗೇನಾದರೂ ಪ್ರೊಸೀಜರ್ ಬೇಕು ಅಂತ ಅಂದರೆ ನೀವು ತಿಳಿಸಿದ್ರೆ ಮುಂದಿನ ವಾರ ನಾನು ಆ ಬುಕ್ ಏನಿದೆ ಪ್ರೊಸೀಜರ್ ಅದೇ ರೀತಿ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಲಕ್ಷ್ಮೀ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.